ಹೆಸರು ಬಿ ಎಂ ಪ್ರದೀಪ್ ಅಂತ, ಬಾಳೆಹಳ್ಳಿ, ಚಿಕ್ಕಮಗಳೂರು ತಾಲೂಕು, ಆಲ್ದೂರು ಹೋಬಳಿ. ಆಯಿತಾ. ಇದು 1 ಎಕರೆ ಶುಂಠಿ ಮಾಡಿದ್ದೀನಿ. ಫಸ್ಟಿಗೆ ಕಾಫಿ ಗಿಡ ಮಾಡಿದ್ದೆ, ಅದನ್ನು ತೆಗೆದು 1 ಎಕರೆ ಶುಂಠಿ ಮಾಡಿದ್ದೀನಿ. ಅದು ಆರ್ಗ್ಯಾನಿಕಲ್ಲೇ ಮಾಡಿರೋದು. ಆಮೇಲೆ ಒಂದು ಸ್ವಲ್ಪ ರೋಗ ಅಲ್ಲೊಂದು ಇಲ್ಲೊಂದು ಇತ್ತು, ಅದಕ್ಕೆ ಎಲ್ಲ ಫುಲ್ ಆರ್ಗ್ಯಾನಿಕಲ್ಲೇ 1 ಎಕರೆ ಮಾಡಿದ್ದೀನಿ. 20 ಮೂಟೆ ಹಾಕಿದ್ದೀನಿ. ಅದರಲ್ಲಿ ಕೊಳೆ ಒಂದು 10 ಗುಣಿ ಇದೆ. ಕೊಳೆ ಏನು ಜಾಸ್ತಿ ಬಂದಿರಲಿಲ್ಲ. ಆರ್ಗ್ಯಾನಿಕಲ್ ಮಾಡಿದ್ರಿಂದ 10 ಗುಣಿ. ಆರ್ಗ್ಯಾನಿಕಲ್ ಏನು ಯೂಸ್ ಮಾಡಿದ್ರಿ? ಆರ್ಗ್ಯಾನಿಕಲ್ಲಿ ಸಾಯಿಲ್ ಕ್ಲೀನ್, ಇದನ್ನು ಸಾಯಿಲ್ ಸ್ಟಾರು ಹಾಕಿದ್ದೀನಿ, ಯೂಸ್ ಮಾಡಿರೋದು. ಅದು ಬಿಟ್ಟರೆ ಕೊಳೆಗೆ ಸಾಯಿಲ್ ಕ್ಲೀನ್ ಹಾಕಿದ್ದೀನಿ. ಅದು ಕೊಟ್ಟ ನಂತರ ಎಲ್ಲ ಕೊಳೆ ಎಲ್ಲ ಕಂಟ್ರೋಲ್ ಬಂದಿದೆ, ಏನು ತೊಂದರೆ ಏನಿಲ್ಲ. ಎಷ್ಟು ಎಕರೆ ಶುಂಠಿ ಇರೋದು? ಇದು 1 ಎಕರೆಯಲ್ಲಿದೆ. ಇದು ಶುಂಠಿ ನೀವು ನಾಟಿ ಮಾಡಿದ್ದು ಯಾವ ತಿಂಗಳಲ್ಲಿ? ನಾಟಿ ಮಾಡಿದ್ದು ಮಾರ್ಚ್ 26. ಇದು ಮಾರ್ಚ್ 20 ಕೊಳೆ ನೀವು ಅದು ಕೊಟ್ಟ ನಂತರ ಎಲ್ಲ ಕಂಟ್ರೋಲ್ ಆಗಿದೆ. ಮತ್ತೆ ಏನು ಎಲ್ಲೂ ಬಂದಿಲ್ಲ, ಕಂಟ್ರೋಲ್ ಆಗಿದೆ, ಚೆನ್ನಾಗಿದೆ. ಈಗಾಗಲೇ 7 ತಿಂಗಳು ಆಗ್ತಾ ಬಂದಿದೆ. ಗೆಡ್ಡೆ ಹೆಂಗಿದೆ ಈಗ ನಿಮ್ಮ ಪ್ರಕಾರ? ಗೆಡ್ಡೆ ಇದು ಮಟ್ಟಿಗೆ ಪರವಾಗಿಲ್ಲ. ನಾವು ಮಿನರಲ್ಲು ಕೆಮಿಕಲ್ ಬಳಸಿದ್ರಕ್ಕೂ ಇದಕ್ಕೂ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಹೂಗಂದು ಜೋರಾಗಿದೆ, ಚೆನ್ನಾಗಿದೆ. ಈ ಮೊದಲು ನೀವು ನಾಟಿ ಮಾಡ್ತಿದ್ದು, ಆದರೆ ಆದಷ್ಟು ಕೊಳೆ ಬರ್ತಿತ್ತು. ಇವಾಗ ಕೊಳೆ ಒಂದು ಸ್ವಲ್ಪ ಕಂಟ್ರೋಲ್. ಇಳುವರಿ ಈಗ ನೋಡ್ಬೇಕು ನಾವು. ಈಗ ಅಲ್ಲಿಗೂ ಇಲ್ಲಿಗೂ ಒಂದು ಸ್ವಲ್ಪ ಹೂಗಂದೆಲ್ಲ ಚೆನ್ನಾಗಿದೆ. ಇಳುವರಿ ನೋಡಬೇಕು. ಅಲ್ಲಿ ಕೆಳಗೊಂದು ಕಿತ್ತಿದ್ದು ಒಂದು 4 ತಿಂಗಳಲ್ಲಿ 1 ಬಡ್ಡೆ ಕಿತ್ತಿದ್ದು 2.5 kg ಇತ್ತು. 4 ತಿಂಗಳಲ್ಲಿ 1 ಬಡ್ಡೆ ಕಿತ್ತು ನೋಡಿದ್ದು. ರಾಸಾಯನಿಕದಲ್ಲಿ ಮಾಡೋದಕ್ಕೂ ಇದ್ರಲ್ಲಿ ಮಾಡೋದಕ್ಕೂ ಲಾಟ್ ವ್ಯತ್ಯಾಸ ಇದೆ. ಕ್ವಾಲಿಟಿನೂ ನೋಡಿ, ಭೂಮಿಲಿ ಇರೋದು ಇನ್ನು ಕಿತ್ತು ನೋಡಬೇಕು ಕ್ವಾಲಿಟಿ ಹೆಂಗಿರುತ್ತೆ ಅಂತ. ಇಳುವರಿದೇ ಮೇಯ್ನು. ಇಳುವರಿ ಇದರಲ್ಲೇ ಬಂದರೆ ಆರ್ಗ್ಯಾನಿಕ್ಕು ಬೆನಿಫಿಟ್ ಇದೆ, ಖರ್ಚು ಕಮ್ಮಿ. ಸಾಯಿಲ್ ಸ್ಟಾರು ಭೂಮಿ ಒಂದು ಸ್ವಲ್ಪ ಮೆದು ಇದೆ, ಭಾರಿ ಮೆದು ಇದೆ, ಮೃದು ಇದೆ, ಗಟ್ಟಿ ಇಲ್ಲ. ಸಾಯಿಲ್ ಕ್ಲೀನು ಸ್ವಲ್ಪ ರೋಗನ ತಡೆ ಹಿಡಿತೈತಿ, ಫಾಸ್ಟಾಗಿ ಕೆಲಸ ಮಾಡಿದೆ. ಕೊಳೆ ರೋಗಕ್ಕೆ ಅದು ಹೊರ್ತು ಕೆಲಸ ಮಾಡುತ್ತೆ. ಕೊಳೆ ಬರ್ದಂಗೆ ಎಲ್ಲ ಕಂಟ್ರೋಲಿಂಗ್ ಮಾಡ್ಕೊಳತ್ತೆ. ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರೈತರಿಗೆ ನನ್ನ ಅನಿಸಿಕೆಯಲ್ಲಿ ಸುಮ್ಮನೆ ಕೆಮಿಕಲ್ ಮಾಡಿ, ಇಲ್ಲ ಗೊಬ್ಬರ ಹಾಕಿದರೆ ನಮ್ದು ಇದು ಉಳಿತಿರ್ಲಿಲ್ಲ. ಈ ಸಾರ ಇದಕ್ಕೆಲ್ಲ ಮಾಡಿರೋದ್ರಲ್ಲಿ ಗೊಬ್ಬರ ಹಾಕಿರೋ ಭಾರಿ ಇದಿತ್ತು. ಅದ್ರ ಪ್ರಕಾರ ಆರ್ಗ್ಯಾನಿಕಲ್ಲಿ ಮಾಡೋದು ಭಾರಿ ಬೆಸ್ಟು ಅಂತ ನಾನು ಹೇಳ್ತೀನಿ. ನಮಸ್ಕಾರ. ಶುಂಠಿ ಬೆಳೆಗಾರರಿಗೆಲ್ಲ ನಮಸ್ಕಾರ. ಇವಾಗ ನಾವು ಹಳ್ಳಿ ಅಲ್ವಾ? ಬಾಳೆಹಳ್ಳಿ ಹಾಂದಿ ಹತ್ರ, ಚಿಕ್ಕಮಗಳೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ಆಲ್ದೂರು ಹೋಬಳಿ ಇಲ್ಲಿದ್ದೀವಿ. ಇಲ್ಲಿ ನಾವು ಇವಾಗ ಪ್ರದೀಪ್ ಗೌಡ್ರ ತೋಟಕ್ಕೆ ಬಂದಿದ್ದೀವಿ. ಪ್ರದೀಪ್ ಗೌಡ್ರ ಶುಂಠಿ ತೋಟಕ್ಕೆ. ಈ ಶುಂಠಿ ಬೆಳೆ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಈ ಶುಂಠಿ ಬೆಳೆ ವಯಸ್ಸು ಇವಾಗ 7 ತಿಂಗಳಾಗಿದೆ. ಈಗ ನೋಡ್ಬೋದು ನನ್ನ ಹೈಟ್ಗೆ ಶುಂಠಿ ಬೆಳೆ ಎಷ್ಟು ಬೆಳೆದಿದೆ ಅಂತ. ಇದಕ್ಕೆ ಈಗಾಗಲೇ ಪ್ರದೀಪ್ ಗೌಡರು ಅವ್ರದ್ದೇ ಆದಂಥ ಬದಗಳಲ್ಲಿ ಅದನ್ನು ಬಣ್ಣಿಸಿದ್ದಾರೆ, ಅವ್ರ ಬೆಳೆ ಹೆಂಗೆ ಬಂತು ಅಂತ. ಆದರೆ ಇಲ್ಲಾಗಿರ್ತಕ್ಕಂಥ ವೈಜ್ಞಾನಿಕ ಕಾರಣಗಳೇನು ಅನ್ನೋದು ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬಯಸ್ತೀನಿ. ಇಲ್ಲಿ ನೋಡ್ಬೋದು, ಒಂದನೇದು ಇಲ್ಲಿ ಸಾಕಷ್ಟು ನೆರಳಿದೆ. ಇದು ನೆರಳು ಬಯಸುವಂಥ ಬೆಳೆ. ಹಾಗಾಗಿ ಕಾರಣ ನಂಬರ್ 1. ಕಾರಣ 2ನೇ ಕಾರಣ ಏನಂದರೆ ಇದು ಇಳಿಜಾರಾಗಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಲೋ ಅಂಥ ಪ್ರಮೇಯನೇ ಇಲ್ಲ. ಹಾಗಾಗಿ ಏನಾಗಿದೆ, ಈ ಸಲ ತುಂಬ ಹೆಚ್ಚು ಮಳೆಯಾಗಿ ಹೆಚ್ಚು ರೈತರು ತುಂಬಾ ಕ್ರಾಪ್ ಲಾಸ್ ಮಾಡ್ಕೊಂಡಿದ್ದಾರೆ. ಅಂದರೆ ತುಂಬ ಶುಂಠಿ ರೈತರು ಬೆಳೆ ಕಳ್ಕೊಂಡಿದ್ದಾರೆ. ಎಸ್ಪೆಷಲಿ ಹಾಸನ ಜಿಲ್ಲೆಯಲ್ಲಿ ತುಂಬ ರೈತರು ಕಳ್ಕೊಂಡಿದ್ದಾರೆ. ಕಾರಣ ಕೊಳೆ ರೋಗ ಎಲ್ರಿಗೂ ಗೊತ್ತಿರೋದು. ಇಲ್ಲಿ ಕೊಳೆ ಬಂದಿಲ್ಲ ಅಂತಲ್ಲ, ಆದರೆ ಕೊಳೆಯನ್ನು ತುಂಬ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಿದ್ದಾರೆ. ಈ ಹೆಂಗೆ ಕಂಟ್ರೋಲ್ ಮಾಡಿದ್ದಾರೆ ಅಂದರೆ, ಇಲ್ಲಿ ಮಣ್ಣು ತೆಗೆದು, ಒಂದು ಸ್ವಲ್ಪ ಮಣ್ಣು ತೆಗೆದು ಕೈಯಲ್ಲೇ ಇದ್ರ ವಾಸನೆ ನೋಡಿದ್ರೆ ತುಂಬ ಸ್ವಾಭಾವಿಕವಾದಂಥ ವಾಸನೆ ಇದೆ. ಇದು ತುಂಬ ಮುಖ್ಯ. ಇದಕ್ಕೆ ಕಾರಣ ಸಾಯಿಲ್ ಸ್ಟಾರ್ ಅಡ್ವಾನ್ಸ್ಡ್. ಇದೇನು ಮಾಡಿದೆ ಅಂದರೆ, ಇವಾಗ ನಾವು ಕಾಡಲ್ಲಿ ಹೋಗ್ಬಿಟ್ಟು ಮಣ್ಣಿನ ವಾಸನೆ ನೋಡಿದ್ರೆ ಯಾವ ಥರ ಇದೆಯೋ ಅದೇ ಥರ ಇದೆ.
ಇದಕ್ಕೆ ನಾನು ಅಪ್ರಿಷಿಯೇಟ್ ಮಾಡಬೇಕಾದಂಥದ್ದು ಪ್ರದೀಪ್ ಗೌಡ್ರಿಗೆ. ಯಾಕಂದರೆ ಅವ್ರಿಗೆ ಗೊತ್ತಿದ್ದು ಅವರೇನು ಹೊಸ ರೈತರೇನಲ್ಲ ಈ ಕೃಷಿಗೆ, ಅಂದರೆ ಈ ಶುಂಠಿ ಕೃಷಿಗೆ ಹೊಸ ರೈತರೇನಲ್ಲ ಇವರು, ತುಂಬ ಹಳಬರು, ತುಂಬ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಆವಾಗ ತುಂಬಾ ಫಂಗಿಸೈಡ್ಸು, ತುಂಬಾ ರಾಸಾಯನಿಕಗಳೆಲ್ಲ ಬಳಸ್ತಿದ್ರು. ಆದರೆ ಈ ಸಲ ಏನು ಮಾಡಿದ್ದಾರೆ, ಅವ್ರು ಮನಸ್ಸು ಮಾಡಿ ಸಾವಯವಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡಿದ್ರು, ಇಲ್ಲಿ ಸಾವಯವದಲ್ಲಿ ಮಾಡಿದ್ರು. ನಮ್ಮ ಕೃಷಿಕ್ ಮತ್ತು ಮಾದರಿ ಆರ್ಗ್ಯಾನಿಕ್ಸ್ ಅವರ ಸಹಾಯದಿಂದ, ಅವರ ಸಪೋರ್ಟಿಂದ ಮಾಡಿದ್ರು. ಇವಾಗ ಬರೀ 7 ತಿಂಗಳಿಗೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ನೋಡ್ಬೋದು. ಅಂದರೆ ಸಾವಯವದಲ್ಲಿ ಎಲ್ಲ ಸಾಧ್ಯ, ಆದರೆ ಅದಕ್ಕೆ ಫಾಲೋ ಮಾಡಬೇಕಾದ್ರೆ ಪ್ರೊಸೀಜರ್ಸ್ ತುಂಬ ಇಂಪಾರ್ಟೆಂಟು. ಚೆನ್ನಾಗಿ ತಿಳ್ಕೊಳ್ಳಿ, ಸಾವಯವ ಅಂದರೆ ನಾನು ರಾಸಾಯನಿಕ ಗೊಬ್ಬರಗಳು ಮತ್ತು ರಾಸಾಯನಿಕ ಕೀಟನಾಶಕಗಳು ಬಳಸ್ತಿದ್ರೆ ಮಾತ್ರ ಸಾವಯವ ಆಗಲ್ಲ. ಆದರೆ ಅದಕ್ಕೆ ಇರ್ತಕ್ಕಂಥ ಕೆಲವು ರೂಲ್ಸ್, ಪ್ರೊಸೀಜರ್ಸ್ ನಾವು ಫಾಲೋ ಮಾಡಿದಾಗ ಮಾತ್ರ ಸಾವಯವದಲ್ಲಿ ನಾವು ಉತ್ತಮವಾಗಿ ಯಾವುದೇ ಬೆಳೆ ತೆಗಿಬೋದು. ಬರೀ ಇದೇ ಅಲ್ಲ, ಯಾವುದೇ ಬೆಳೆ ತೆಗಿಬೋದು. ಇಲ್ಲಿ ಪ್ರದೀಪ್ ಗೌಡರು ಅದನ್ನು ಮಾಡಿರೋದ್ರಿಂದ ಹೀಗೆ ಒಳ್ಳೆ ಉತ್ತಮವಾದಂಥ ನಮಗೆ ರಿಸಲ್ಟ್ ಸಿಕ್ಕಿದೆ. ಸರ್ ಗೌಡ್ರೆ, ಇದು ಎಷ್ಟು ನೀವು ಯಾವುದಾದ್ರು ತೆಗೆದು ನೋಡಿದ್ರಾ ಒಂದು ಗಡ್ಡೆ? ಕೆಳಗೆ ಒಂದು ಸ್ವಲ್ಪ ಮಾಡಿದ್ದೆ, ಎಲ್ಲ ಸ್ವಲ್ಪ ರೋಗ ಬಂದು ಕಂಟ್ರೋಲ್ ಬಂದಿದೆ. 4 ತಿಂಗಳ ತೆಗೆದಿದ್ದೆ, ಒಂದು 2.5 kg ಬಂದಿತ್ತು. 4 ತಿಂಗಳಿಗೆ 2.5 kg ಬಂದಿತ್ತು. ಈ ಮಧ್ಯೆ ನೀವು ತೆಗೆದಿಲ್ಲ? ಮಧ್ಯೆ ತೆಗಿರಿಲ್ಲ ಅಲ್ವಾ? ಸರಿ. ಇವಾಗ ಇಷ್ಟು ಹೈಟ್ ಬಂದಿದೆ, ನೀವು ಕೊಟ್ಟಿಗೆ ಗೊಬ್ಬರ ಅದು ಇದು ಎಷ್ಟು ಕೊಟ್ಟಿದ್ರಿ ಇದಕ್ಕೆ? ಕೊಟ್ಟಿಗೆ ಗೊಬ್ಬರ ಒಂದೂವರೆ ಟ್ರಾಕ್ಟರ್ ಕೊಟ್ಟಿದ್ದೀವಿ. ಇದು ಟೋಟಲ್ ಎಷ್ಟಿದೆ ಏರಿಯಾ? 1 ಎಕರೆ ಇದೆ. 1 ಎಕರೆ ಇದೆ, 1.5 ಟ್ರಾಕ್ಟರ್ ಅಷ್ಟೇ ಕೊಟ್ಟಿದ್ದು. ಯಾಕೆಂದ್ರೆ ತೋಟ ಅಲ್ವಾ, ತೋಟಕ್ಕೆ ಹೌದೌದು. ಮೊದಲೇ ಇದಿತ್ತಲ್ಲ, ಕಾಫಿ ಇತ್ತಲ್ಲ, ಅಂದ್ರೆ ಹೆವಿ ಬೆಳೀತಿದೆ ಅಂತ ಆರ್ಗ್ಯಾನಿಕ್ ಮ್ಯಾಟರ್ ಚೆನ್ನಾಗಿತ್ತು. ಮಾಡ್ಲಿಲ್ಲ. ಹೌದು. ಆದ್ರೂ ಬೆಳೀತು ಸ್ವಲ್ಪ ನೆರಳಿರೋದ್ರಿಂದ. ನೋಡಿ ವೀಕ್ಷಕರೇ, ಇಲ್ಲಿ ಒಂದೇನಂದರೆ, ಇಲ್ಲಿ ಆರ್ಗ್ಯಾನಿಕ್ ಮ್ಯಾಟ್ರ್ ಮೊದಲೇ ಹೆಚ್ಚಿತ್ತು. ಅಂದರೆ ಕಾಫಿ ತೋಟ ಇತ್ತು, ಕಾಫಿ ತೋಟ ಎಲೆ ಅದು ಇದು ಬಿದ್ದು ಇಲ್ಲೇನಾಗಿತ್ತು ಅಂದರೆ, ಆ ಸಾಯಿಲ್ ಸ್ಟಾರ್ ಕೊಟ್ಟ ತಕ್ಷಣ ಏನಾಗಿದೆ, ತಕ್ಷಣವೇ ಅದು ಕೊಳೆತು ಗೊಬ್ಬರವಾಗಿ ಪರಿವರ್ತನೆಗೊಂಡು ಆ ಗೊಬ್ಬರ ಇದಕ್ಕೆ ಬಂದಿದೆ. ಇದಕ್ಕೇನು ಯಾವುದೇ ಥರದ ರಾಸಾಯನಿಕ ಕೊಟ್ಟಿಲ್ಲ. ಸೊ ಹಾಗಾಗಿ ಮತ್ತು ಈ ತೋಟದಲ್ಲಿ ನಮ್ಮ ಮುಂದಿನ ಸಂಶೋಧನೆ ಏನಂದರೆ, ಮಾಮೂಲಿಯಾಗಿ ನಮ್ಮ ರೈತರಿಗೆ ಗೊತ್ತಿದ್ದಂಗೆ ಏನು ಒಂದು ಭೂಮಿಯಲ್ಲಿ ನಾವು ಶುಂಠಿ ಬೆಳೆದ್ರೆ ಮತ್ತೆ 5 ರಿಂದ 8 ವರ್ಷದವರೆಗೂ ಮತ್ತೆ ಶುಂಠಿ ಬೆಳೆಯೋಕ್ಕಾಗಲ್ಲ. ಯಾಕಂದರೆ ಗೊತ್ತು ಅವ್ರಿಗೆ ರೋಗ ಬರುತ್ತೆ ಮತ್ತು ಇಳುವರಿ ಬರಲ್ಲ, ಈ ಥರ ಕಾರಣಗಳಿದೆ. ಆದರೆ ಇಲ್ಲಿ ನಾವು ಮಾಡೋಕ್ಕೆ ಹೊರಟಿರೋದು ಮತ್ತು ಇನ್ನೊಂದು ಪ್ರಯೋಗ ಏನಂದರೆ, 1 ವರ್ಷ ಗ್ಯಾಪ್ ಬಿಟ್ಟು ಇಲ್ಲಿ ಇವ್ರಿಗೆ ಹೇಳ್ಕೊಡ್ತೀವಿ, ಈ ಭೂಮಿಲಿ ಏನು ಮಾಡಬೇಕು, ನೆಕ್ಸ್ಟ್ ಈ ಬೆಳೆ ಆದಮೇಲೆ ಏನು ಮಾಡಬೇಕು ಅನ್ನೋದು ಹೇಳ್ಕೊಡ್ತೀವಿ. ಅದೇ ಬೆಳೆಗಳು ಇವ್ರು ಬೆಳಿಬೇಕಾಗಿರುತ್ತೆ. ಆ ಬೆಳೆದ ಒಂದು ವರ್ಷದ ನಂತರ, ಅಂದರೆ ಇವಾಗ 2020, 2021 ಬಿಟ್ಟು 2022ರಲ್ಲಿ ಮತ್ತೆ ಇಲ್ಲಿ ಇವ್ರು ಶುಂಠಿನೇ ಬೆಳಿಬೇಕು. ಅದು ಇದೇ ಕ್ವಾಲಿಟಿ, ಇದೇ ಗ್ರೋತು ಮತ್ತು ಇದೇ ಇಳುವರಿನೇ ಬರಬೇಕು. ಅದು ನಮ್ಮ ಉದ್ದೇಶ. ಸೊ ಹಾಗಾಗಿ ಇದು ನಾವು ಒಂದು ಟೆಸ್ಟಿಮೋನಿಯಲ್ ಪ್ಲಾಟ್ ಆಗಿ ನಾವು ತೊಗೊಂಡಿದ್ದೀವಿ. ನೀವು ಈಗಾಗಲೇ ನಿಮಗೆ ಪ್ರದೀಪ್ ಗೌಡರು ಹೆಚ್ಚಿಗೆ ಮಾಹಿತಿ ನೀಡಿದ್ದಾರೆ. ಇನ್ನೂ ಹೆಚ್ಚಿಗೆ ಮಾಹಿತಿ ನಿಮ್ಗೆ ಬೇಕು ಅಂದರೆ ದಯವಿಟ್ಟು ನಮ್ಮ ಸ್ಕ್ರೋಲ್ ಆಗ್ತಿರೋ ನಂಬರ್ಗಳನ್ನ ಡೈಲ್ ಮಾಡಿ ನೀವು ಅಲ್ಲಿ ಹೆಚ್ಚಿನ ಮಾಹಿತಿ ಪಡ್ಕೋಬೋದಾಗಿದೆ. ನಮಸ್ಕಾರ.